ಪ್ರೇಕ್ಷಾ ಇವರು ಬರೆದಿದ್ದಾರೆ, ಆರೋಗ್ಯ ಸಮಸ್ಯೆಯು ನನ್ನನ್ನು ಹೆಚ್ಚಿನ ಸಮಯ ನನ್ನ ಮನೆಗೆ ಸೀಮಿತಗೊಳಿಸುತ್ತದೆ. ಯಾರೂ ನನ್ನನ್ನು ನೋಡಿಕೊಳ್ಳುತ್ತಿಲ್ಲ, ನನ್ನನ್ನು ಮರೆತು ಬಿಟ್ಟಿದ್ದಾರೆ, ನಾನು ಏನು ಮಾಡಲು ಸಾಧ್ಯ? ನೋಡಿ, ಇದು ಒನ್ ಆಫ್ ದೋಸ್ ಸಿಚುವೇಶನ್ಸ್ ಅಂತ ಹೇಳ್ತೀವಿ. ಅನ್ಅವಾಯ್ಡಬಲ್. ಇದೊಂದು ರೀತಿನಲ್ಲಿ ನಾವು ಅದನ್ನು ಹೇಗೂ ತಡಿಲಿಕ್ಕೆ ಆಗೋದಿಲ್ಲ. ಇವಾಗ ನನಗೆ ಅನಾರೋಗ್ಯತೆ ಕಾಡ್ತಾ ಇದೆ, ನಾನು ಹೊರಗಡೆ ಓಡಾಡಲಿಕ್ಕೆ ಸ್ವಲ್ಪ ಕಷ್ಟ, ಆದರೆ ಪ್ರಯತ್ನಿಸಬಹುದೇನೋ, ಆದರೆ ಕಷ್ಟ. ಈ ಸಮಯದಲ್ಲಿ ನೀವೇನು ಮಾಡ್ಬೋದು ಗೊತ್ತಾ? ನಿಮ್ಮ ಹತ್ರ ಫೋನ್ ಇದೆ, ನೀವೇನೇ ಒಂದು 4-5 ಜನಕ್ಕೆ ಫೋನ್ ಮಾಡಿ ಅವ್ರು ಹೇಗಿದ್ದಾರೆ ಅಂತ ಕೇಳಿ. ಇವಾಗ ನಾನು ಫೋನ್ ಮಾಡಿ ನೀವು ಹೇಗಿದ್ದೀರಾ ಅಂತ ಕೇಳುವಾಗ ಅವ್ರು ನಿಮ್ಮನ್ನ ಕೇಳ್ತಾರೆ ನೀವು ಹೇಗಿದ್ದೀರಾ ಅಂತ. ಆವಾಗ ನೀವು ಮೆತ್ತಗೆ ನಿಮ್ಗೇನು ಅನಿಸ್ಬೇಕು ಅಥವಾ ನಿಮ್ಗೇನು ಹೇಳಬೇಕು, ನೀವೇನು ಹಂಚ್ಕೊಳ್ಬೇಕು ಅದನ್ನು ಹೇಳಿ. ನೀನು ನನಗೆ ಅವಾಗವಾಗ ಫೋನ್ ಮಾಡಿದ್ರೆ ನನಗೂ ಚೆನ್ನಾಗಿರುತ್ತೆ, ನಿನ್ನ ಹತ್ರ ಮಾತಾಡಿ ನನಗೆ ಸಂತೋಷ ಆಯಿತು, ಹಾಗಾಗಿ ನೀನು ಅವಾಗವಾಗ ನನಗೆ ಫೋನ್ ಮಾಡು, ಆ ಥರ ಮಾತಾಡ್ಬೋದು. ಜೊತೆಗೆ ನಿಮಗೆ ಬರೆಯುವುದಕ್ಕೆ ಹವ್ಯಾಸ ಇದ್ದರೆ ಒಂದು ಜರ್ನಲ್ ಥರ ಮಾಡಿ. ಪ್ರತಿದಿನ ನೀವೇನಾದರೂ ಒಂದು ಹೊಸದಾಗಿ ನಿಮ್ಮ ಆಲೋಚನೆ, ನಿಮ್ಮ ದೃಷ್ಟಿಕೋನ ಅಥವಾ ನೀವು ಸುತ್ತಮುತ್ತ ನೋಡುವಂಥ ನ್ಯೂಸ್ಗಳಲ್ಲಿ ಏನಾದರೂ ಒಂದು ಹೊಸದಾಗಿ ಬರೆಯೋದಕ್ಕೆ ಆರಂಭ ಮಾಡಿ. ಇಲ್ವಾ, ಇವಾಗಂತೂ ನಿಮಗೆ ಇಂಟರ್ನೆಟ್ಟಲ್ಲಿ ಬಹಳ ಕಾರ್ಯಗಳಿದೆ, ಎಷ್ಟೊಂದು ಕಲಿಯಬಹುದು, ಎಷ್ಟೊಂದನ್ನು ಹೊಸದಾಗಿ ನಾವು ಕಲಿತು ಅದನ್ನು ಅಭ್ಯಾಸಿಸಬಹುದು. ಈ ರೀತಿಯಾದಂಥ ಹವ್ಯಾಸಗಳನ್ನು ನಾವು ರೂಢಿ ಮಾಡಿಕೊಳ್ಬೇಕು. ಆದರೆ ಒಂದು ಡೇಂಜರ್ ಯಾವಾಗಲೂ ಇದೆ, ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸಮಯವನ್ನು ಕಳೆದ್ರೆ ಅದಕ್ಕೆ ನಾವು ಅಡಿಕ್ಟ್ ಆಗುವಂಥ ಒಂದು ಚಾಲೆಂಜ್ ಇರುತ್ತೆ. ಅದಕ್ಕೆ ನಾವು ಬಲಿಯಾಗಿ ಬೀಳದೆ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಂಡು ಇರುವಂಥ ಸಮಯವನ್ನು ಉತ್ತಮವಾದ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕಾಗತ್ತಾ? ಯಾವಾಗಾದರೂ ಸಮಯ ಆದಾಗ ಹೊರಗಡೆ ಹೋಗಿ ಬನ್ನಿ. ನಿಮ್ಮ ಅನಾರೋಗ್ಯತೆ ಹೌದು ನಿಮ್ಮನ್ನು ಕಾಡ್ತಾ ಇದೆ, ಆದಾಗ್ಯೂ ಈ ಸಣ್ಣ ಪುಟ್ಟ ಹಂತಗಳನ್ನು ನೀವು ಪ್ರಯತ್ನಿಸಬಹುದು. ನೀವಿವಾಗ ಪ್ರತಿಯೊಂದು ಪ್ರಶ್ನೆಗೂ ದೇವರ ವಾಕ್ಯದಿಂದ ಉತ್ತರ ಕೊಡ್ತೀರಲ್ಲ, ಒಂದು ಉದಾಹರಣೆ ಕೊಡ್ತೀರಾ? ನಮ್ಮ ವೀಕ್ಷಕರಲ್ಲಿ ಅನೇಕರು ದೇವರ ವಾಕ್ಯವನ್ನು ಓದಿರುವುದಿಲ್ಲ ಅಥವಾ ಯೇಸುವನ್ನು ಅಂಗೀಕರಿಸುವುದೇ ಇಲ್ಲ. ಅವರು ಕ್ರೈಸ್ತಿಯ ಜೀವನವನ್ನು ಅನುಭವಿಸುವಂಥ ಅವಕಾಶವೇ ಅವರಿಗೆ ಸಿಗುವುದಿಲ್ಲ. ಅಂಥವರಿಗೆ ನೀವೇನು ಹೇಳ್ತೀರಾ? ನೋಡಿ, ನನ್ನ ಹಿನ್ನೆಲೆಯನ್ನು ನಾನು ನೋಡುವಾಗ ನನಗೆ ಸತ್ಯವೇದ ನನಗೆ ಎಲ್ಲ ಉತ್ತರವನ್ನು ಕೊಡುತ್ತೆ. ಹಾಗಾಗಿ ನನಗೆ ಸತ್ಯವೇದವನ್ನು ನಾನು ವೈಯಕ್ತಿಕವಾಗಿ ಇದನ್ನೆಲ್ಲ ಓದಿ ಕಲ್ತಿರುವಂಥದ್ದು. ಅಲ್ಲಿಗೆ ನೀವು ಒಂದು ಪ್ರಯತ್ನ ಮಾಡ್ಬೋದು. ನೀವು ವೈಯಕ್ತಿಕವಾಗಿ ಸತ್ಯವೇದವನ್ನು ಓದುವುದರ ಮೂಲಕ ದೇವರ ಪ್ರೀತಿಯನ್ನು ನೀವು ಹೊಂದಿಕೊಳ್ಳಬಹುದು. ದೇವರ ಆ ಒಂದು ಸ್ವೀಕಾರ ಮಾಡುವಂಥ ಆ ಬಾಂಧವ್ಯವನ್ನು ಹೊಂದಿಕೊಳ್ಳಬಹುದು. ಹೌದು, ಅನೇಕರಿಗೆ ಈ ಒಂದು ರೀತಿಯಾದಂಥ ಅವಕಾಶಗಳಿರೋದಿಲ್ಲ, ಆದರೆ ಪ್ರಯತ್ನಿಸಿ ದೇವರ ವಾಕ್ಯವನ್ನು ನೀವು ಹೊಂದಿಕೊಂಡು ಅದರಲ್ಲಿ ಮುಂದುವರೆಯಬಹುದೆಂಬುದಾಗಿ ನಾನು ತಿಳಿಸ್ತೇನೆ.